ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ಸಹ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರು, BP ಪೇಷಂಟ್ಸ್ಗೆಲ್ಲ ಹಾಗಲಕಾಯಿ ತಿನ್ನೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ವಾರದಲ್ಲಿ 1 ಸರಿ ಅಥವಾ 2 ಸರಿ ಆದ್ರೂ ನಾವು ಚಪಾತಿಗೆ ಅಥವಾ ಹಾಗಲಕಾಯಿ ಸಾಂಬಾರು ಮಾಡಿಕೊಂಡು ತಿಂದರೆ, ಪಲ್ಯ ಮಾಡಿಕೊಂಡು ತುಂಬ ಒಳ್ಳೆಯದು. ಹಾಗಲಕಾಯಿನ ಮೊದಲು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಒಳಗಡೆ ಬೀಜ ಬಲ್ತಿದ್ರೆ ಆ ಬೀಜನೆಲ್ಲ ತೆಗೆದು ನಾವು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಹಾಗಲಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನೆಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಹಾಗಲಕಾಯಿನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ನೀರೆಲ್ಲ ಹಾಕಿ ನಾವು ಅದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಬಿಟ್ಟು ನಾವು ಬೆಳಗ್ಗೆ ಪಲ್ಯ ಮಾಡ್ಕೋತೀವಿ ಅಂದ್ರೆ ನೈಟೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ನಾವು ತೆಗೆದು ಚೆನ್ನಾಗಿ ಆ ಹುಣಸೆ ಹಣ್ಣು ಮತ್ತೆ ಉಪ್ಪು ನೀರು ಇರುತ್ತಲ್ಲ ಅದನ್ನ ಹೊರಗಡೆ ಹಾಕಿ ಮತ್ತೆ ಇನ್ನೊಂದ್ಸರಿ ಹಾಗಲಕಾಯಿನ ವಾಶ್ ಮಾಡ್ಕೊಂಡು ಹಾಗಲಕಾಯಿನ ರೆಡಿ ಮಾಡ್ಕೊಂಡ್ರೆ ಹಾಗಲಕಾಯಿಲ ಇರೋ ಕಹಿ ಅಂಶ ಕಮ್ಮಿ ಆಗುತ್ತೆ. ನೈಟ್ ನೆನೆಸಲಿಲ್ಲ ಅಂದ್ರೂ ಸಹ ಬೆಳಗ್ಗೆ ಕಟ್ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಆದ್ರೂ ಸ್ವಲ್ಪ ಉಪ್ಪಲ್ಲಿ ನೆನೆಸ್ಬಿಟ್ಟು ಆ ಉಪ್ಪು ನೀರನ್ನ ಆಚೆ ಹಾಕಿ ತೊಳೆದು ವಾಶ್ ಮಾಡ್ಕೊಂಡು ಸಹ ಪಲ್ಯನ ಮಾಡ್ಕೋಬಹುದು. ಪಲ್ಯ ಮಾಡ್ಕೋಬೇಕಾದ್ರೆ ಈ ರೀತಿ ಹಾಗಲಕಾಯಿ ಜೊತೆಗೆ ಆಲೂಗಡ್ಡೆ ಹಾಕಿ ನಾವು ಪಲ್ಯ ಮಾಡ್ಕೊಳ್ಳೋದ್ರಿಂದ ಒಂದು ಚೂರು ಸಹ ಕಹಿ ಇರಲ್ಲ. ಕಹಿ ಅಂಶ ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತೆ ನಾವು ಆಲೂಗಡ್ಡೆ ಸೇರಿಸಿ ಪಲ್ಯ ಮಾಡ್ಕೊಳ್ಳೋದ್ರಿಂದ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ನಾನು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 4 ರಿಂದ 5 ಎಸಳು ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ನೀವು ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ ಹಾಗೇನೂ ಸಹ ನಾವು ಹಾಗಲಕಾಯಿ ಪಲ್ಯನ ಮಾಡ್ಕೋಬಹುದು. ಬೆಳ್ಳುಳ್ಳಿನ ಚಚ್ಬಿಟ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಹುರ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಎರಡನ್ನೂ ಒಂದೇ ಸಲ ಹಾಕ್ಕೊಂಡು ನಾನು ಎಣ್ಣೆನಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಆಲೂಗಡ್ಡೆನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಗಲಕಾಯಿನ ಹಾಕ್ಕೊಂಡು ಹಾಗಲಕಾಯಿನೂ ಸಹ ನಾವು ಎಣ್ಣೆನಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಹುರ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗಲಕಾಯಿನ ಒಂದು ಸ್ವಲ್ಪ ಹೊತ್ತು ನಾವು ಹಾಗಲಕಾಯಿಲಿರೋ ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಹಾಗಲಕಾಯಿನ ಒಂದು ಅರ್ಧ ಹಾಗಲಕಾಯಿ ಬೆಂದಾದ್ಮೇಲೆ ನಾನಿಲ್ಲಿ ಖಾರಕ್ಕೆ ಅಂತ ಖಾರದ ಪುಡಿ ಮತ್ತೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತೆ ಧನಿಯಾ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಹಾಗಲಕಾಯಿ ಬೇಯೋವರೆಗೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾದ್ರೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ. ಬೆಲ್ಲ ಹಾಕೋದಿದ್ದನ್ನು ಸಹ ಕಹಿ ಅಂಶ ಕಮ್ಮಿ ಆಗುತ್ತೆ. ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡು ಆ ಹುಣಸೆ ಹಣ್ಣು ಹುಳಿನ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಹುಳಿ ಬೆಲ್ಲ ಹಾಕೋದ್ರಿಂದನೂ ಸಹ ಹಾಗಲಕಾಯಿ ಕಹಿ ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೇನೆ ಸಹ ನಾವು ಆಲೂಗಡ್ಡೆ ಮತ್ತು ಹಾಗಲಕಾಯಿನ ಸೇರಿಸ್ಕೊಂಡು ಪಲ್ಯ ಮಾಡ್ಕೋಬೋದು. ಹುಣಸೆಹಣ್ಣು ಹುಳಿ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ. ಹುಣಸೆಹಣ್ಣು ಹುಳಿ ಹಾಕಿರ್ತೀವಲ್ಲ ಆ ನೀರಿಂದನೇ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕಿ 1 ವಿಶಿಲ್ ಕೂಗಿಸ್ಕೊಂಡಿದ್ದೀನಿ. ಹಾಗಲಕಾಯಿ ಬೆಂದಿದೆ. ಹಾಗಲಕಾಯಿ ಬೇಯಿಸ್ಕೊಳ್ಳೋದಕ್ಕೆ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಂಡು ನಾವು ಕುಕ್ಕರ್ ಮುಚ್ಚಳ ಹಾಕಿ ಆದರೂ ಬೇಯಿಸ್ಕೋಬೋದು ಅಥವಾ ಪಾತ್ರೆನಲ್ಲಾದರೂ ಹಾಗಲಕಾಯಿ ಮತ್ತು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೋಬೋದು. ಈ ಪಲ್ಯ ಚಪಾತಿಗೆ ಮತ್ತೆ ನಾವು ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರ್ಗೂ ಸಹ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.